ಇವತ್ತ ಇವ್ರೆಲ್ಲ ಕೆಲಸ ಬಿಟ್ಟು ಬಂದಾರ್ರಿ ಬಾ ಅಂತ ಅನ್ನಾನ ಅವ್ರಿಗೂ ಒಂದು ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡ ಬಂದಾರ. ಬಟ್ ಇವತ್ತಿನ ಹೆಂಗಿತ್ತ ಎಕ್ಸ್ಪೀರಿಯನ್ಸ್ ಅಂತ ಬರ್ರಿ ಒಂದ್ಸಾರಿ. ಮಹೇಶ್ ಇವತ್ತು ಹೆಂಗಿತ್ತ ಹೋಗಿದ್ದ? ಭಾಳ ಚಲೋ ಐತ, ಮನಸ್ಸಿಗೆ ಭಾಳ ಖುಷಿ ಆದ. ಆಮೇಲೆ ಈ ತರ ಕೆಲಸನ ಯಾವತ್ತೂ ಮಾಡಿರ್ಕಿಲ್ಲ ನನ್ನ ಜೀವನದಾಗ ಫಸ್ಟ್ ಟೈಮ್ ಮಾಡಿದ್ದ. ಅಂದ್ರೆ ಹಿಂಗ ಫಂಡ್ ರೇಸ್ ಮಾಡೋದು, ಯಾರು ಹಿಂಗ ಸಣ್ಣ ಪಾಪುಗ ಫಂಡ್ ರೇಸ್ ಮಾಡೋದು ಫಸ್ಟ್ ಟೈಮ್ ಮಾಡಿದ್ದ. ನಮ್ಮ ಅವನ ಆ್ಯಕ್ಚುಲಿ ಯಾವಾಗಾರ ಹೇಳ್ದಿರ್ತಾಳ ಹಿಂಗೆಲ್ಲ ಮಾಡ್ರ ಮನಸ್ಸಿಗೆ ಚಲೋ ಅನ್ಸದಂತ. ನನಗಂತರೂ ಚಲೋ ಅನ್ಸಿತ. ಮತ್ತು ಇನ್ನೊಂದು ನನಗೆ ಇನ್ನೊಂದೇನಂದ್ರೆ ನಮ್ಮ ಕರ್ನಾಟಕ ಜನ ಆಗಲಿ ನಮ್ಮ ಕರ್ನಾಟಕ ಜನ ಆಗಲಿ ಇಷ್ಟು ಸಹಾಯ ಮಾಡ್ತಾರಂತ ಅನ್ಕೊಂಡಿರ್ಕಿಲ್ಲ. ಬಟ್ ಸಹಾಯ ಮಾಡ್ರ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಮತ್ತೆ ಇನ್ನೊಂದೇನ ಆ ಸಣ್ಣ 5 ತಿಂಗಳ ಸಣ್ಣ ಹುಡುಗಿದಳಲ್ಲ, ಆ ಹುಡುಗಿಗೋಸ್ಕರ ನಾವು ಈ ತರ ಕೆಲಸ ಮಾಡೋದಿಲ್ಲ, ನನಗೂ ಭಾಳ ಖುಷಿ ಆಯ್ತು, ಹೆಮ್ಮೆ ಅನ್ಸುತ್ತೆ ನನಗೆ. ಈಗ ಒಬ್ಬೊಬ್ರ ಇಲ್ಲ ಅಂತ ಅಂದಾಗ ಅವಾಗ ಹೆಂಗ ಅನಿಸ್ತ? ಕೆಲವು ಇಲ್ಲ ಅಂದಂದ್ರೆ ಹೆಂಗೈತೆ ನೋಡೋಣ, ನಾವು ಹೆಂಗಂದ್ರು ಕಾಮಿಡಿ ವಿಡಿಯೋ ಮಾಡತ್ತೇವ, ಮತ್ತು ನಮಗೂ ಹೆಂಗೈತಿ ಅದಂತರೂ ನೆಗೆಟಿವ್. ಜೀವನ ಅಂದ್ರೂ ಏರು ಇರೋದನ್ನ ಅದೆಲ್ಲ ತಲೆ ಕೆಲ್ಸೋಂಗಿಲ್ಲ. ನಮಗ್ ಹೆಂಗೈತಿ ಜಾಸ್ತಿ ಜನ ನಮಗ್ ಸಪೋರ್ಟ್ ಮಾಡಿರಲ್ಲ, ಸಹಾಯ ಮಾಡಿರಲ್ಲ, ಅದು ಇಂಪಾರ್ಟೆಂಟ್. ಇಂಥ ವಿಷಯ ಬಂದಾಗ ಯಾವ್ದೇ ವಿಷಯಕ್ಕೂ ಕುಗ್ಗುವಂಗಿಲ್ರಿ. ಯಾಕಂದ್ರ ನುಯ್ಸಾರು ಇರ್ತಾರ, ಖುಷಿ ಕೊಡೋರು ಇರ್ತಾರ, ಹಂಗ ಫಂಡ್ ಡೊನೇಟ್ ಮಾಡೋರು ಇರ್ತಾರ, ಮಾಡದೇ ಇರೋರು ಇರ್ತಾರ. ಕುಗ್ಗುವಂಗಿಲ್ಲ, ಯಾವಾಗೂ ಮುನ್ ನುಗ್ಗುದನ ಹಂಗ. ಇನ್ನೊಂದು ಪಾಯಿಂಟ್ ಏನಂದ್ರ, ಯಾರು ನಮಗೆ ಹಂಗ ಅಂದಾರೋ ಹಿಂಗ್ ಮಾತಾಡಾರೋ ಅನ್ನೋ ಬದ್ಲಿ ನಮಗೆ ಎಷ್ಟು ಜನ ಸಪೋರ್ಟ್ ಮಾಡಿರೋ ಸಹಾಯ ಮಾಡಲ್ಲ ಅದನ್ನ ಅನ್ಕೊಂಡು ನಾವು ಮುಂದುವರಿದ್ ಬೆಟರ್. ಇದು ಒಳ್ಳೇದು. ಥ್ಯಾಂಕ್ ಯು ಬರೋ ಬಂದಿದ್ದಕ್ಕ. ಶಂಕರ್ ಭಾಯ್, ನಿನಗೆ ಹೆಂಗ ಅನ್ಸಾಕತ್ತಿತ್ತ ಇವತ್ತ ಬಂದಿದ್ದಕ್ಕ? ಆಕ್ಚುಲಿ ನಾ ಹೇಳು ಮಯ್ಯ ಅದ್ರಾಗೇನು ಅರ್ಧ ಮಾತ ಹೇಳ್ಬಿಟ್ಟ. ಯಾಕಂದ್ರ ನೋಡ್ರಿ, ಯಾರ ದುಡ್ಡು ಕೊಡ್ತಾರ, ಒಬ್ಬೊಬ್ರ ಕೊಡಂಗಿಲ್ಲ. ಯಾಕಂದ್ರ ನಾ ಅವ್ರಿಗೆ ತಪ್ಪು ಅನ್ನಂಗಿಲ್ಲ. ಯಾಕಂದ್ರ ಅವ್ರ ವಿಚಾರ ಆಚಾರ ಬೇರೆ ಇರ್ತಾವ. ಖರೆ ಕೆಲವೊಂದ್ ಮಂದಿ ಮನಸ್ಸು ದೊಡ್ಡ ಮಾಡ್ಕೊಡ್ತಾರ, ವಿಚಾರ ದೊಡ್ಡ ಮಾಡ್ಕೊಡ್ತಾರ. ಸೊ ನಾ ಏನಂತೀನಿ, ಅವರು ಒಂದ ಲೆವೆಲ್, ಇವರು ಒಂದ ಲೆವೆಲ್. ಅವ್ರ ತಳಗಹಿಂದ ಅಂದ್ರೆ ಅವ್ರು ಸಣ್ಣವ್ರ ದೊಡ್ಡವ್ರ ಅನ್ನಂಗಿಲ್ಲ. ಯಾಕಂದ್ರೆ ಎಲ್ಲರೂ ಒಂದ ವಿಚಾರ ಇರ್ತೈತಿ. ಖರೆ ಅಷ್ಟೇ ಏನಂತೀನಿ ನಾನು, ಕೊಟ್ಟಾರ್ಲ ರೀ ಅವ್ರಿಗೂ ಧನ್ಯವಾದ, ಮತ್ ಯಾರು ಕೊಡ್ಲಿಲ್ಲ ಅವ್ರಿಗೂ ಧನ್ಯವಾದ. ಸೊ ಎಲ್ಲರೂ ಒಟ್ಟು ಆ ದೇವ್ರ ಇಚ್ಛೆನಿಂದ ನಮ್ಮ ಕಡೆ ಇಷ್ಟು ಕಲೆಕ್ಟ್ ಆತ. ಸೊ ಅದೊಂದು ನಮಗ್ ಭಾಳ ಖುಷಿ ಅನ್ಸುತ್ತೆ. ಮತ್ತೆ ಇನ್ನೊಂದಂದ್ರ ಮಯ್ಯ ಹೇಳ್ದಂಗ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಒಳಗೂ. ನಾನು ಇವತ್ತು ಹಿಂಗ್ ಮಾಡಿರ್ಕಿಲ್ಲ. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಕೇಳ್ಬೇಕಾದ್ರೆ ಸ್ವಲ್ಪ ನನಗೆ ವಿಚಾರ ಬಂದು ಅಂದ್ರೆ ಸ್ವಲ್ಪ ಅಂದ್ರೆ ಹೆಂಗ್ ಕೇಳುದು ಅಂತ ನರ್ವಸ್ ಆತ. ಬಟ್ ಹೋಗ್ತಾ ಆಮೇಲೆ ನನಗ ಭಾಳ ಅಂದ್ರ ಖುಷಿಲಿ ಕೇಳಾಕತ್ನಿರಿ ನಾ. ಯಾಕಂದ್ರ ಈ ಹುಡುಗಿ ಇವಳ ಬೇರೆದವಳಲ್ಲ, ಒಂದ್ ನಮ್ ಪಾಪುನ ಅಂದ್ ಕೇಸ ನಮಗ ಅಷ್ಟ ಧೈರ್ಯ ಬಂತ್ರಿ. ಆ ತರದಿಂದ ನಾವು ವಿಚಾರ ಮಾಡ್ಕೇಸಿ ಕೇಳಿದ್ದು. ಸೊ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಮತ್ತ ಭಾಳ ಖುಷಿ ಅನ್ಸಿತ್ರಿ ನನಗ. ಮತ್ತೆ ಇನ್ನೊಂದೇನ, ಇದು ಜಾಸ್ತಿ ರಿಲೇಟ್ ಯಾರಿಗೆ ಆಗತ್ತಂದ್ರ, ಯಾರಿಗೆ ಸಣ್ಣ ಪಾಪು ಹೆಣ್ಣು ಮಕ್ಳು ಇರ್ತಾವಲ್ಲ ಅವ್ರಿಗೆ ಜಾಸ್ತಿ ಇದು ಭಾಳ ಫೀಲ್ ಅನ್ಸತಿ. ಯಾಕಂದ್ರೆ ನಾವು ನೋಡ್ರಿ, ನಮ್ದು ಇನ್ನೂ ಮದುವೆ ಇಲ್ಲ ಅಂತಂದ್ರೆ ಸಿಂಗಲ್ ಐತಿ. ಯಾರ್ಯಾರು ಸಿಂಗಲ್ ಐತಿ ಅವ್ರಿಗೆ ಜಾಸ್ತಿ ರಿಲೇಟ್ ಆಗೋದಿಲ್ಲ. ಯಾರಿಗೆ ಮದುವೆ ಆಗಿರ್ತದಲ್ಲ, ಆಕ್ಚುಲಿ ಮದುವೆಯಾಗಿ ಮಕ್ಳಾಗಿರ್ತಾವಲ್ಲ ಅವ್ರು ಜಾಸ್ತಿ ಭಾಳ ಫೀಲ್. ಆಕ್ಚುಲಿ ಅವರ ಜಾಸ್ತಿ ನಮ್ಗೆ ಫಂಡ್ ಇದು ಮಾಡ್ದವ್ರ ಕೊಟ್ಟಾರ. ಹಂಗಂತೇಳಿ ನಾವ್ ಈ ವಿಷಯಕ್ಕೆ ಬಂದೇವಂತ ನಮ್ದು ಮದುವೆ ಆಗೈತೆ ಅಂತ ಅಲ್ಲ. ಶಂಕರ್ ಭಾಯ್ ಅವ್ರದಾಗೈತಿ, ನಾವು ಸಿಂಗಲ್ ಅದೇವಿ. ಆದ್ರೂ ಮಗು ಅಂತ ಅನ್ನ ನಮ್ದು ಜೀವ ಮರಗತೈತಿ. ಯಾಕಂದ್ರೆ ನಾವು ಸಣ್ಣರಾಗಿನ ದೊಡ್ಡರಾಗಿದ್ದೇವಿ. ಹಿಂಗಾಗಿ ನಾವು ಬಂದೇವಿ. ಇದು ಒಂದ ಅಂತಲ್ಲ, ಇಂಥ 100 ಬಂದ್ರು ನಮ್ ಕೈಲಿ ಎಷ್ಟಾಗಿದ್ಲ ಅದ್ ಸಹಾಯ ಮಾಡಕ ಎಲ್ಲ ರೆಡಿ ಅದೇವ್ರಲ್ಲ. ಮತ್ತೆ ಇನ್ನೊಂದ್ ಮಾತು ಹೇಳ್ತೇನ್ರಿ, ನಾವ್ ಇಲ್ಲಿ ಮಾತಾಡಕತ್ತೇವು, ನಮ್ ಕಡೆಯಿಂದ ಏನೋ ಒಂದ್ ಶಬ್ದ ಹಿಂದ ಮುಂದೆ ಆಗಿದ್ರ ನಮ್ ಕಡೆ ನಮಗ್ ಕ್ಷಮಿಸ್ಬಿಡ್ರಿ. ಯಾಕಂದ್ರ ನಾವು ಅಂದ್ರ ಆ ಖುಷಿಲಿ ಮಾತಾಡೋದಿಲ್ಲ, ನಮಗ ಆ ವಿಚಾರ ಬರವಲ್ಲು ಅಂದ್ರೆ ಹೆಂಗ್ ಮಾತಾಡೋದ್ ನಮ್ಗೆ ಗೊತ್ತಾಗತ್ತು. ಸೊ ನಮಗ ಆ ಖುಷಿನಿಂದ ಆ ಮಾತು ಬರತಾವು. ಅಲ್ಲಿ ಏನ್ರಿ ನಮ್ ತಪ್ಪ ಅದ ನಮಗ್ ಕ್ಷಮಿಸ್ರಿ ಅಷ್ಟ. ಇಂಥ ವಿಷಯದಾಗ ಕಾಮಿಡಿ ಮಾಡತ್ತಾರ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಇವತ್ತು ನಮಗೂ ಬಹಳ ಖುಷಿ ಆಗೈತಿ. ಯಾಕಂದ್ರ ಕನೆಕ್ಷನ್ ಆತಲ್ಲ. ಇವತ್ತು ಯಾರು ಜನರ ನಮಗೂ ಮನಸ್ಸಿಗೆ ನೋವು ಯಾರು ಮಾತಾಡ್ಲಿಲ್ಲ. ಡೊನೇಟ್ ಮಾಡಿದಕ್ಕೆ ಖುಷಿ ಆಗಿದ್ದಕ್ಕೆ ನಾವು ಸ್ವಲ್ಪ ನಕ್ಕೊಂತ ಇದೇವಿ. ಹಿಂಗಾಗಿ ಕಾಮಿಡಿ ಬರೋದೈತಿ. ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಆದ್ರೂ ಏನೇ ತಪ್ಪು ಬಂದಿದ್ರು ಎಲ್ಲರಿಗೂ ಒಂದೇ ಕೇಳ್ತೇವ್ರಿ, ಏನೇ ತಪ್ಪು ಮಾತು ಬಂದಿದ್ರೆ ಕ್ಷಮೆ ಇರ್ಲಿ. ಯಾರು ಶೀಟ್ ಮಾಡ್ಕೋಕ್ ಹೋಗ್ಬೇಡ್ರಿ, ಕೆಟ್ಟ ಕಾಮೆಂಟು ಮಾಡಕ್ ಹೋಗ್ಬೇಡ್ರಿ. ಖುಷಿ ಆಗಿದ್ದಕ್ಕೆ ನಾವು ಸ್ವಲ್ಪ ಜಾಸ್ತಿ ಮಾತಾಡ್ತೀವಿ. ಇರ್ಲಿ, ಇನ್ನೊಬ್ರು ಅದಾರ್ರಿ ಸವಿತಾ ಮೇಡಮ್ ಅವ್ರಿಗೂ ಕೇಳೋಣ ಹೆಂಗ ಆತ ಇವತ್ತಂತೇಳಿ. ಮೇಡಮ್, ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಾತ್ರಿ ಇವತ್ತ? ನನ್ಗಂತೂ ಭಾಳ ಅಂದ್ರೆ ಭಾಳ ಖುಷಿ ಅನ್ಸೈತಿ. ಈ ತರ ಸಹಾಯ ನಾನು ಫಸ್ಟ್ ಟೈಮ್ ಮಾಡತ್ತೀನಿ. ಹೊಸದೇನ ಹೇಳ್ರಿ. ನನ್ಗೂ ಒಂದ್ ಹೇಳೋತನ ಬಿಟ್ರೆ ನಾವ್ ಹೇಳ್ತೇವೆ, ಅಥವಾ ನೀವ ಎಲ್ಲ ಹೇಳ್ತೀನಿ ಅಂದ್ರೆ ಹೇಳ್ಬಿಡ್ರಿ. ಇಲ್ಲ ಹೇಳ್ರಿ. ನಾನ್ ಫಸ್ಟ್ ನಿಂತ ಹೇಳ್ತೇನೆ. ನನ್ಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಈ ತರ ಹೆಲ್ಪ್ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ. ನನ್ಗೂ ಒಂದು ಹೆಣ್ಮಗಳದಾಳ, ಅದ ಒಂದು ಇದು ಇಟ್ಕೊಂಡನ ನಾನು ಈ ಪಾಪಗ್ ಚಲೋ ಆಗ್ಲಂತೆ ಬಂದೀನಿ. ಕರೆ ಅಂದ್ರು ನಂಗೆ ಭಾಳ ಖುಷಿ ಆಗೈತಿ. ಹಣ ಕೊಟ್ಟವ್ರಿಗೂ ಆ ಪಾಪಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ಅವರ. ದೀಪ ಹೊಂಟ್ರ ಇರ್ಲಿ. ಒಂದ್ ಮಗಳ ಮನಸ್ಸ ಒಬ್ಬ ತಾಯಿನ ಅರ್ಥ ಮಾಡ್ಕೊಳಕ್ಕೆ ಅದರಿಂದ ಕಣ್ಣೀರ್ ಬಾಷ್ಪ ಬಂದ್ರಿ ನಮ್ಮ ಅಕ್ಕಾಗ. ಅದೊಂದು ನಾವು ಅರ್ಥ ಮಾಡ್ಕೊಬೇಕು ನೋಡಿ.
ಅಪ್ಪಿ ನೀ ಬಂದಿದ್ದಿಲ್ಲ ನಿನಗೆ ಹೆಂಗ ಅನ್ಸಾಕತ್ತ ನಿಂದ ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ಸಿತ್ತು? ಮತ್ತೆ ಕ್ಷಮೆಗೇನ್ರಿ ಅಂದ್ರೆ ಎಲ್ಲಾ ತರ ಇರುದ ಒಬ್ರು ಕಣ್ಣ ನೀರಾಗಿರೋ ನಗಸಾರ್ ಇರ್ತಾರ ಹಿಂಗ ನೋಡ್ರಿ ಕರೆ ಒಂದ್ ಪಾಪು ಹೆಲ್ಪ್ ಮಾಡಿ ನಿಂಗೆ ಖುಷಿ ಅನ್ಸಿತ್ತಿಲ್ಲ ಅದನ್ನ ಕೇಳ ಹೆಂಗ್ ಖುಷಿ ಅನಿಸ್ತಾ? ಬಾ ಖುಷಿ ಆತ ಓಡಾಡಿದ ಕಾಲ್ದು ನುಸಾತಿರ್ಬೇಕಲ್ಲ. ಹೇಳ್ಕೊಡುವಲ್ಲ ನಡಿ ನಿಂಗೆ ಒಂದು ಕೋಲ್ಡ್ ಡ್ರಿಂಕ್ಸ್ ಕೊಡಿಸ್ತಾನೆ. ಹರ್ಯಾಗಿಂದ ಹೋಗುನಂತ ಅಂದೆಲ್ಲ ಹರ್ಯಾಗಿಂದ ನಮ್ ಜೊತೆ ಅಡ್ಡಾಡಿ ಸುಸ್ತಾಗೈತಿ. ಯಾಕಂದ್ರೆ ನಮ್ಮನ್ನ ಕಾಲ್ ನುಸಾತಾವ, ಇನ್ನ ಸಣ್ಣ ಮಗು ಕಾಲ್ ನುಸಾಗಿಲ್ಲ ಅಂದ್ರೆ ಹೆಂಗಿರಿ ಅವನು ನುಸಾಕತ್ತಾವ. ಬಟ್ ಹೇಳ್ಕೊಲ್ಲವ ಖುಷಿ ಅಂತ ಐತ್ಲ ಇವತ್ತು ಬಂದಿದ್ದಕ್ಕ. ಏನ್ ಬೇಕು ಈಗ ನಿಂಗ? ಈಗ ಕುಡಿಯಾಕ ತಿನ್ನಾಕ ಒಂದು ಕೋಟಿ ಕೊಟ್ಬಿಡ. ಅಷ್ಟು ದೊಡ್ಡ ಸಾವುಕಾರ ಅಲ್ಲಪ್ಪ, ನಿನಗೆ ಏನಾರು ತಿನ್ನಿಸ್ಬಹುದು ಕುಡಿಸ್ಬಹುದು. ಮುಂಜಾನಿಂದ ಕ್ರೀಸ್ಕ ಜಾಕೆಟ್ ಹಾಕೊಂಡು ತಿರ್ಗಾಡ ಹಿಂಗ ಅದಾನ. ಏನ್ ಬೇಕು ನಿನಗೆ ಪಟ್ನಿ? ಏನು ಬೇಡ, ಕೂಲ್ ಡ್ರಿಂಕ್ಸ್ ಏನ್ ಬೇಡ. ಇನ್ನೊಂದು ಇನ್ಸಿಡೆಂಟ್ ಏನಾಗೈತೆ ಅಂದ್ರೆ ಆಕ್ಚುಲಿ ಅವಾಗ ಕಾಮಿಡಿ ಈ ಕೆಲಸ ಮುಗಿಸಿ ಕಾಮಿಡಿ ವಿಡಿಯೋ ಮಾಡ್ಬೇಕಂತ ಬಂದವ್ರ ಈ ಶರ್ಟ್ ಹಾಕೋದ ಶರ್ಟ್ ಮೇಲೆ ಕಾಮಿಡಿ ವಿಡಿಯೋ ಆಗಿಲ್ಲ. ಆದ್ರೆ ಇನ್ನೊಂದು ಖುಷಿ ಏನಂದ್ರೆ ಈ ಕೆಲಸ ಮಾತ್ರ ಚಲೋ ಕೆಲಸ, ಅದೊಂದು ಒಳ್ಳೇದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ರೀ ಟೊಮೆಟೊ ನೋಡಿದವ್ರು ಎಲ್ಲರಿಗೂ. ನಿಮ್ಗೂ ಥ್ಯಾಂಕ್ ಯು ಸೊ ಮಚ್. ಸ್ಕ್ಯಾನರ್ ಅಂತ ಕಳಿಸಿರ್ತೀನಿ. ಯಾರಿಗೆ ಡೊನೇಟ್ ಮಾಡ್ಬೇಕಂತ ಅನಿಸ್ತಿಲ್ಲ ಈ ಸ್ಕ್ಯಾನರ್ ಮುಖಾಂತರ ಮಾಡ್ರಿ. ಎಲ್ಲರಿಗೂ ಹೇಳ್ತೀನಿ ಮತ್ತೊಂದು ಮಸಲ ಹರೇ ಕೃಷ್ಣ. ಮಾತು ಮುಗಿಸ್ಕೊಂಡು ಅದೊಂದು ಹರೇ ಕೃಷ್ಣ.